ನಮಸ್ತೆ ವೀಕ್ಷಕರೇ. ಅಷ್ಟ ದಿಗ್ಬಂಧನ ಯಂತ್ರ ಅಂಥೇಳಿ ಅಂದರೆ ಈ ಯಂತ್ರನ ತಾಮ್ರದ ತಗಡ ಮೇಲೆ ಬರೀಬೇಕು ವೀಕ್ಷಕರೇ. ಅಷ್ಟ ದಿಗ್ಬಂಧನ ಅಂದರೆ 8. ಈ ಭಾನುವಾರ ದಿವಸ ಅಮಾವಾಸ್ಯೆ ದಿನ ಅಂತ ಕೊಟ್ಟಿದ್ದಾರೆ ಮಹನೀಯರು. ಭಾನುವಾರ ಅಮಾವಾಸ್ಯೆ ಬಂದಾಗ 8 ತಾಮ್ರದ ತಗಡುಗಳನ್ನು ಕಟ್ ಮಾಡ್ಕೊಂಡು ಅದು ಯಾವುದೇ ರೀತಿ ಲೋಪದೋಷಗಳಾಗಿರಬಾರ್ದು, ತುಂಬ ಸ್ವಚ್ಛವಾಗಿರ್ತಕ್ಕಂಥ ಒಂದು 8 ತಾಮ್ರದ ತಗಡುಗಳನ್ನು ಒಂದೇ ಆಕಾರದಲ್ಲಿ ಕಟ್ ಮಾಡಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡು ಇದನ್ನು ಬರಿಬೇಕು ವೀಕ್ಷಕರೇ. ಈ ಯಂತ್ರನ ಬರೆದುಬಿಟ್ಟು ಅಷ್ಟವಿಧಾರ್ಚನೆಯಿಂದ ಪೂಜಿಸಿ ಅಷ್ಟದಿಕ್ಕುಗಳಲ್ಲಿ ಸ್ಥಾಪನೆ ಮಾಡಲು ಗ್ರಹ ಸೋಂಕು ನಿವಾರಣೆಯಾಗಿ ಸರ್ವ ವಿಷಯದಲ್ಲೂ ಸುಖವಾಗುತ್ತದೆ. ಅಂದರೆ ಮನೆಯಲ್ಲಿ ತಂತ್ರ ಮಂತ್ರಗಳ ಕಟ್ಟಾಟ ಆಗಿರಲಿ, ಮನೆಯಲ್ಲಿ ಯಾವುದೋ ವಾಮಾಚಾರ ಮಾಟ ಮಂತ್ರ ಮಾಡಿಸಿ ಏಳಿಗೆ ಆಗದಂಗೆ, ಒಂದು ಜೀವನದಲ್ಲಿ ಬದಲಾವಣೆ ಕಾಣದಂಗೆ ಸಮಸ್ಯೆಗಳನ್ನು ಮಾಡಿರ್ತಾರೆ ವೀಕ್ಷಕರೇ. ಎಂಥ ಮಾಟ ಮಂತ್ರ ಆಗಿದ್ದರೂ ಕೂಡ ಮನೆಯಲ್ಲಿ ಸುಖಕರವಾಗಿರ್ತಕ್ಕಂಥದ್ದು 8 ದಿಕ್ಕಿನಲ್ಲಿ ಕಟ್ಟೋದ್ರಿಂದ. ಆನಂತರ ಇದೇ ಯಂತ್ರಗಳನ್ನು ಸ್ಥಾಪನೆ ಮಾಡೋದು ಹೊಲಗಳಲ್ಲಿ ಮಾಡಿದರೆ ಈ ಕಾಡು ಪ್ರಾಣಿಗಳ ಭಯ ಇರೋದಿಲ್ಲ. ಆಮೇಲೆ ಕ್ರಿಮಿಕೀಟಗಳು ರೋಗ ಬಾಧೆ ಜಾಸ್ತಿಯಾಗಿ ಪೈರು ಬೆಳೆ ಎಲ್ಲ ಹಾಳಾಗ್ತಾ ಹೋಗ್ತಾ ಇರ್ತದೆ ವೀಕ್ಷಕರೇ. ಹೊಲ ಕೈಗತ್ತಿ ಇರೋದಿಲ್ಲ. ಅಲ್ಲಿ ತಂತ್ರ ಮಂತ್ರಗಳ ಆಕ್ರಮಣ ಆಗಿದ್ದರೂ ಕೂಡ ಹೊಲದಲ್ಲೂ ಕೂಡ ಸ್ಥಾಪನೆ ಮಾಡ್ಬೋದು ವೀಕ್ಷಕರೇ. 8 ದಿಕ್ಕಿನಲ್ಲಿ ಸ್ಥಾಪನೆ ಮಾಡೋದ್ರಿಂದ ಒಳ್ಳೆ ಬೆಳೆ ನಿಮ್ಮ ಕೈಗೆ ಆಗ್ತಕ್ಕಂಥದ್ದು ವೀಕ್ಷಕರೇ. ಇದು ತುಂಬ ಸರಳವಾಗಿ ಸುಲಭವಾಗಿರ್ತಕ್ಕಂಥದ್ದು. ಈ ರೀತಿ ಮಾಡಿ ನೋಡ್ಕೊಳ್ಳಿ ವೀಕ್ಷಕರೇ. ನಂಬಿಕೆಯನ್ನು ತುಂಬ ಮುಖ್ಯ ಆಗಿರ್ತಕ್ಕಂಥದ್ದು. ನಂಬಿಕೆಯಿಂದ ಮಾಡಿ ಎಲ್ಲದೂ ಒಳ್ಳೆಯದಾಗುತ್ತೆ, ಅದರಲ್ಲಿ ಏನಿಲ್ಲ. ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ವೀಕ್ಷಕರೇ. ಯಾವುದೇ ಯಂತ್ರಕ್ಕೆ ಜೀವಕಳೆ ತುಂಬದಲ್ಲೇ ಪ್ರಾಣ ಪ್ರತಿಷ್ಠಾಪನೆಯಿಂದಲೇ ವರ್ಕ್ ಆಗಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಬಂದು ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಮತ್ತೊಂದು ಸಾರಿ, ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ ಗುರುಪುಷ್ಯ ರವಿಪುಷ್ಯ ಅಮಾಸೆ ಹುಣ್ಮೆಗಳಲ್ಲಿ ಅಮೃತ ಸಿದ್ಧಿಯೋಗ ಇದ್ದಾಗ ಗುರುವಾರ ಅಥವಾ ಭಾನುವಾರ ದಿವಸ ಒಳ್ಳೆ ದಿವಸಗಳಲ್ಲಿ 9,000 ಸರಿ ಅಥವಾ 5,000 ಸರಿನಾದರೂ ಈ ಮಂತ್ರನ ಸಿದ್ಧ ಮಾಡ್ಕೊಂಡು ಈ ಯಂತ್ರ ಬರೆಯುವಾಗ 108 ಸಲ ಇದಕ್ಕೆ ಅಭಿಮಂತ್ರಿಸಬೇಕು ವೀಕ್ಷಕರೇ. ಯಂತ್ರರಾಜಾಯ ವಿದ್ಮಹೆ ಮಹಾಯಂತ್ರಾಯ ಧೀಮಹಿ ತನ್ನೋ ಯಂತ್ರ ಪ್ರಚೋದಯಾತ್. ಈ ಮಂತ್ರನ 108 ಸಲ ಅಭಿಮಂತ್ರಿಸಿ ಇದನ್ನು ಅಷ್ಟವಿಧಾರ್ಚನೆಯಿಂದ ಪೂಜೆ ಮಾಡ್ಕೊಂಡು, ಮನೇಲಿ ಹಂಗೆ ದೇವ್ರ ಪೂಜೆ ಮಾಡ್ತಿರೋ ಆ ರೀತಿಗೆ 8 ತಾಮ್ರದ ತಗಡುಗಳನ್ನು ಪೂಜೆ ಮಾಡ್ಕೊಂಡು ಅದನ್ನು ಸುತ್ತಿ ಒಂದೊಂದಕ್ಕೆ 108 ಸಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 8 ತಾಯ್ತಗಳನ್ನು ಮನೆಯಲ್ಲಿ 8 ದಿಕ್ಕುಗಳಲ್ಲಿ ಕಟ್ಟೋದ್ರಿಂದ ಎಲ್ಲ ಸಮಸ್ಯೆನೂ ಕುಟುಂಬದಲ್ಲಿ ನಿವಾರಣೆ ಆಗ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರಕ್ಕೂ ಬರ್ತಕ್ಕಂಥದ್ದು. ಮನೆಯಲ್ಲಿ ಶಾಂತಿ, ವಾಸ್ತು ದೋಷ ಆಗಿರಲಿ, ಆಯ ತಪ್ಪಿರಲಿ, ಏನೇ ಆಗಿರಲಿ ದಿಗ್ಬಂಧನೆ ಆಗ್ತಕ್ಕಂಥದ್ದು ವೀಕ್ಷಕರೇ. ಇದೇ ರೀತಿ 8 ತಾಮ್ರದ ತಗಡುಗಳನ್ನು ಮಾಡ್ಕೊಂಡು ಹೊಲದಲ್ಲಿ ಸ್ಥಾಪನೆ ಮಾಡೋದ್ರಿಂದನೂ ಕೂಡ ಹೊಲದಲ್ಲಿ ಇರ್ತಕ್ಕಂಥ ಸಮಸ್ಯೆನೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವೀಕ್ಷಕರೇ. ಮಾಡ್ಕೊಳ್ಳಿ ಈ ಪ್ರಯೋಗನ ಮಾಡ್ಕೊಂಡು ನಿಮ್ಮ ಜೀವನ ಹದಗೆಟ್ಟೋಗಿದ್ದರೆ ಒಂದು ಸುಖಕರವಾದ ಜೀವನದ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.